ಸ್ವೀಟ್ ಕೇಳಿದ್ರೆ ಪಾನಕ ಕೊಡ್ತಕ್ಕಂಥದ್ದು ಕರ್ನಾಟಕ ಸಂಸ್ಕೃತಿ. ಗೊತ್ತೇ ಇರುತ್ತೆ. ಎಲ್ಲ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ಗಲಾಟೆ ಮಾಡಕ್ಕೆ ಬಂದಿಲ್ಲ. ಗೈಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಕಂಟೆಂಟ್ಗಳಿಗೆ ಕೊಡ್ತಾ ಇರ್ತಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ನಿಮಗೆ ಇವ್ರು ಗೊತ್ತಿರುತ್ತೆ ಯಾರು ಅಂತ ಹೇಳಿ. ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ಗೆ ಸಪೋರ್ಟ್ ಮಾಡಿ ಎಲ್ಲ. ಇಲ್ಲ ಬ್ರೋ, ಯಾವ್ದು ಬ್ರೋ ಚಾನಲ್ ನಿಮ್ಮದು? ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಅಂತ. ಸ್ಟಾರ್ ಕನ್ನಡ ಅಂತೆ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಾನು MK ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಲಾಸ್ಟ್ 3 ಡೇಸಿಂದ ಒಂದು ಇಶ್ಯೂಸ್ ಆಗ್ತಾಯಿತ್ತು. ಕನ್ನಡಿಗರಿಗೆ ರೇಸಿಸ್ಟ್ ಅಂತ ಕರೆದಿದ್ದು ಓಪನ್ ಚಾಲೆಂಜ್ ಹಾಕಿದ್ದೆ. ಬೆಂಗಳೂರಿಗೆ ಬರ್ತೀನಿ, ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಂತೇಳಿ. ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಯಾರ್ಯಾರು ಇರ್ತಾರೋ ತುಂಬ ಜನ ಏನೇನೋ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬೆಂಗಳೂರಿಗೆ ಬನ್ನಿ ಅಂತೇಳಿ ಓಪನ್ ಚಾಲೆಂಜ್ ಹಾಕಿದ್ದೆ. ಸೊ ಅದಕ್ಕಾಗಿ ನಾನು ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಿಂದ ಹೊರಟಿದ್ದೀನಿ. ಸಂಜೆ 6 ಗಂಟೆಗೆ ಓರಿಯನ್ ಮಾಲ್ ಹತ್ರ ಬರ್ತೀನಿ ಅಂತ ಹೇಳಿದ್ದೇನೆ. ನೋಡೋಣ ಫ್ರೆಂಡ್ಸ್, ಬರ್ತಾನೆ ಬರಲ್ಲ ಅಂತ ಹೇಳಿ. ಫ್ರೆಂಡ್ಸ್, ಕೊನೆಗೂ 12 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನ ರೀಚ್ ಆಗಾಯಿತು. ಅದೇ ಟೈಮಲ್ಲಿ ಬರಬೇಕಾದ್ರೆ ವಾಟ್ ವೀವ್ ಅಂತೆಲ್ಲ ಒಂದು ಸ್ಟೋರಿ ಕೂಡ ಹಾಕಿದ್ದಾನೆ. ಅವ್ನು ಕೂಡ ಬರ್ತಾ ಇದ್ದಾನೆ. ಬರಲ್ವೇನೋ ಅಂದ್ಕೊಂಡಿದ್ವಿ, ಅವ್ನು ಕೂಡ ಬರ್ತಾ ಇದೆ ಅಂತ ಕನ್ಫರ್ಮ್ ಆಯಿತು. ಸಂಜೆ ಓರಿಯನ್ ಮಾಲ್ ಹತ್ರ 6 ಗಂಟೆ ಸಿಗ್ತೀನಿ ಅಂತ ಹೇಳಿದೆ. ಅಲ್ಲಿ ಸಿಗೋಣ ಫ್ರೆಂಡ್ಸ್. ಟೈಮು 3:30 ಆಗಿದೆ. ನಾನು ಆಲ್ರೆಡಿ ಓರಿಯನ್ ಮಾಲ್ ಎದುರುಗಡೆ ಬಂದಾಯಿತು. ಆ್ಯಕ್ಚುಲಿ ಸ್ವಲ್ಪ ಮುಂಚೆ ಬರಬೇಕು ಅಂದ್ಕೊಂಡಿದ್ದೆ, ತುಂಬಾ ಮುಂಚೆ ಬಂದುಬಿಟ್ಟಿದ್ದೀನಿ. ಹಿಂದಿ ಯೂಟ್ಯೂಬರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. 6 ಗಂಟೆ ಬರ್ತೀನಿ ಅಂತ ಹೇಳಿದ್ದಾನೆ. ನೀವು ಇಲ್ಲಿ ನೋಡ್ಬೋದು, ನಾನೀಗ ಎಕ್ಸಾಕ್ಟಾಗಿ ಓರಿಯನ್ ಮಾಲ್ ಆಪೋಸಿಟ್ ಇದ್ದೀನಿ. ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಕು, ಹೇಗೆ ಟೈಮ್ ವೇಸ್ಟ್ ಮಾಡಬೇಕೋ ಗೊತ್ತಿಲ್ಲ. 6 ಗಂಟೆಗಿರೋದು, ಇನ್ನೂ ಯಾರೂ ಬಂದಿಲ್ಲ. ಫಸ್ಟ್ ನಾನೇ ಎಂಟ್ರಿ ಕೊಟ್ಟಿರೋದಿಲ್ಲಿ. ನೋಡಬೇಕು ಶ್ರಿಂಕಲ್ ಯೂಟ್ಯೂಬರ್ ಬರ್ತಾರಾ ಇಲ್ಲ ಅಂತೇಳಿ. ಏನೇ ಆಗಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಅಂತೂ ಬಂದೇ ಬರ್ತಾರೆ. ಫ್ರೆಂಡ್ಸ್, ನನಗೆ 69 ದ ವಂಡರ್ ಲಸ್ಟ್ ಅನ್ನೋರು ಫಸ್ಟು ಪರಿಚಯ ಆದರು. ಅದ್ರ ನೆಕ್ಸ್ಟು ಪಯಣ ವಿತ್ ಸ್ವಾತಿ ಅನ್ನೋ ಯೂಟ್ಯೂಬರು ಕೂಡ ನನಗೆ ಅವ್ರ ಜೊತೆಗೆ ಜಾಯ್ನ್ ಆಗಿ ನನಗೂ ಕೂಡ ಪರಿಚಯ ಆದರು. ಅವ್ರಿಗೆ ಕೂಡ DM ಮಾಡ್ಕೊಂಡಿದ್ದೆ ನಾನು ಮೊದಲೇ. ಫ್ರೆಂಡ್ಸ್, ಹಾಗೆ ನಾವು ನಮ್ಮ ಅನ್ಸಿಷನ್ ಯೂಟ್ಯೂಬರ್ಸ್ ಎಲ್ಲ ಸೇರ್ಕೊಂಡು ಈಗ ಜಾಯ್ನ್ ಆಗ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ಅಲ್ಲಿ ನೋಡ್ಬೋದು, ಪೊಲೀಸ್ನವರೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಅವನು ಗ್ಯಾರಂಟಿ ಬರೋಂತ ಯಾವ್ದು ದೃಷ್ಟಿಕೋನ ಕಾಣಿಸ್ತಾ ಇಲ್ಲ ನನಗಂತೂ. ಒಂದಿಷ್ಟು ಜನ ಯೂಟ್ಯೂಬರ್ಸ್ ಎಲ್ಲ ಮೀಟ್ ಮಾಡ್ತಾ ಇದ್ದೀವಿ ಈಗ. ಫ್ರೆಂಡ್ಸ್, ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಸ್ಟಾರ್ಟಿಂಗ್ ಪೊಲೀಸ್ನವರು ಅವ್ರು ಕೆಲಸ ಮಾಡೋದಕ್ಕೆ ಬಂದರು. ಈ ರೀತಿ ಮಾಡೋಂಗಿಲ್ಲ ನೀವು ಅಂತೆಲ್ಲ ಅಂದರು. ನಾವು ಪರ್ಮಿಷನ್ ಅಲ್ಲ ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತೆಲ್ಲ ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ವಿ. ಹಾಗೆ ಸ್ವಲ್ಪ ಸ್ಮಾಲ್ ಡಿಸ್ಕಷನ್ ಆಯಿತು. ಪೊಲೀಸ್ನವರು ಇಲ್ಲ, ಜನರಿಗೆ ತೊಂದರೆ ಆಗುತ್ತೆ, ನೀವು ಗುಂಪು ಸೇರೋಂಗಿಲ್ಲ, ನಾವು ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಅಂತ ಅಂದರು. ಅದಕ್ಕೊಬ್ಬರು ಒಂದೇ ಒಂದು ಮಾತು ಹೇಳಿದ್ರು, ಗುಂಪು ಸೇರೋಂಗಿಲ್ಲ ಅನ್ನೋಕ್ಕೆ ಇಲ್ಲೇನು 144 ಸೆಕ್ಷನ್ ಜಾರಿ ಆಗಿದೆಯಾ ಅಂತ ಅಂದರು. ಹಾಗೆ ಪೊಲೀಸ್ನವ್ರು ಕೂಡ ಕನ್ವಿನ್ಸ್ ಆದರು. ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ DM ಮಾಡಿದೆ ಫೇಸ್ಬುಕ್ಕಲ್ಲಿ ನೈಟ್. ರಿಪ್ಲೈ ಮಾಡಿದ್ರಲ್ಲ ಶಿವಮೊಗ್ಗ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರ ಜೊತೆಗೂ ಗಲಾಟೆ ಮಾಡಕ್ ಬಂದಿಲ್ಲ. ಹರೀಶ್ ಅವ್ರಿಗೆ ಹೇಳಿ ಯಾವ ತರ ನಾವು ಯಾವ ತರ ರೀಸೆಂಟ್ ಆಗಿ ನಾವು ಒಂಥರ ಖಂಡಿತ. ಮೊದಲನೇದಾಗಿ ಬಹಳ ಹೆಮ್ಮೆ ಅನ್ಸುತ್ತೆ. ಸಾಕಷ್ಟು ಕನ್ನಡಿಗರು, ಸಾಕಷ್ಟು ಯುವ ಪೀಳಿಗೆಯಲ್ಲಿರೋ ಸಾಕಷ್ಟು ಯುವಕರು ಬಂದಿದ್ದಾರೆ. ಅವ್ರಿಗೆ ಯಾರು ನಾವು ಪರ್ಸನಲ್ ಆಗಿ ಕರೆ ಮಾಡಿ ಬನ್ನಿ ಅಂತ ಕರ್ತಿಲ್ಲ. ವಿಡಿಯೋ ನೋಡ್ಕೊಂಡು ಮತ್ತೆ ಕನ್ನಡಿಗರ ಸ್ವಾಭಿಮಾನ ಏನು ಅಂತ ಇದ್ರಲ್ಲೇ ತೋರಿಸುತ್ತೆ. ಮತ್ತೆ ನಾವ್ ಯಾರು ಇಲ್ಲಿ ಜಗಳ ಮಾಡೋದಕ್ಕಂತೂ ಖಂಡಿತ ಬಂದಿಲ್ಲ. ನಮ್ಗೆ ಏನಂದ್ರೆ ಆತ ಬಂದು ಇಲ್ಲಿ ಬಹಿರಂಗವಾಗಿ ಕನ್ನಡಿಗರಿಗೆ ಕ್ಷಮೆ ಕಾಣ್ಬೇಕು ಅಂತಾನೆ ಇಲ್ಲಿ ಬಂದಿದ್ದು. ಇಲ್ಲಿ ಶಾಂತಿ ಕದಡಿಸುವಂತಹ ಒಂದು ಕೆಲ್ಸಕ್ಕೆ ನಾವು ಬಂದಿಲ್ಲ. ಸೊ ಹಾಗಾಗಿ ಈ ಒಂದು ಕೆಲಸ ಒಂದು 6-15 ಕಾಯ್ತೀವಿ. ಅದಾದ್ಮೇಲೆ ಆತ ಬರ್ಲಿಲ್ಲ ಅಂದ್ರೆ ನಾವು ಖಂಡಿತ ಇಲ್ಲಿಂದ ಒಂದು ಹೊರಟಿ ಅದನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಆತ ಬಂದ್ರೆ ಕನ್ನಡಿಗರಿಗೆ ಆತ ಬಹಿರಂಗವಾಗಿ ಕ್ಷಮೆ ಕೇಳಿ. ಫ್ರೆಂಡ್ಸ್, ನಮಗೆ ಆಲ್ರೆಡಿ ಪೊಲೀಸರು ಇನ್ಫಾರ್ಮೇಷನ್ ಮಾಡಿದ್ದಾರೆ ಶಾಂತಿ ಅಂತ ವರ್ತಿಸಿ ಅಂತೇಳಿ. ಸೊ ನಾವು ಆ್ಯಸ್ ಇಟ್ ಈಸ್ ಅವ್ರ ಪ್ರಕಾರದೇ ನಾವು ಏನು ಹೇಳಿದ್ವು ಅದೇ ರೀತಿಯೇ ಮಾಡ್ತೀವಿ ಅಂತ ಹೇಳಿದ್ದೀವಿ. ಏನಂದರೆ ನಾವು ಯಾವುದೇ ತಿರುಗಿ ಹಲ್ಲೆ ಮಾಡ್ತಲ್ಲ, ಯಾವುದೇ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಕ್ಲಿಯರಾಗಿ ನಾನು ಈ ಆಡಿಯೋದಲ್ಲಿ ಹಾಕಿದ್ದೀನಿ. ಆಡಿಯೋದಲ್ಲಿ ಯಾವ ರೀತಿ ಇದೆ ಅಂತೇಳಿ ನಾನೀಗ ತೋರಿಸ್ತೀನಿ. ನೋಡುವುದು ಇಲ್ಲಿ ಸಾಲಾಗಿಲ್ಲ, ಶಾಂತಿಯಿಂದ ನಿಂತ್ಕೊಂಡಿದ್ದಾರೆ. ಅಂದರೆ ಅವರು ಪೊಲೀಸ್ನವ್ರು ನಮ್ಗೇನು ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟರು ಅಂದರೆ ಯಾವುದೇ ಕಾರಣಕ್ಕೂ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಇನ್ಫಾರ್ಮೇಷನ್ ಕೊಟ್ಟರು ನಮಗೆ. ಅವ್ನು ಬರ್ತಾನೆ ಬಿಡ್ತಾನೆ ಗೊತ್ತಿಲ್ಲ. ಈಗೆಲ್ಲ ಮಾತಾಡ್ತಿರೋ ಪ್ರಕಾರ ಅವ್ನು ಬರೋಲ್ಲ, ನಾವು ವಿಷಯಗಳಿದ್ದಾವೆ, ಫೇಕ್ ನ್ಯೂಸು, IP ಅಡ್ರೆಸ್ಗಳೆಲ್ಲ ಏನೇನೋ ಬರ್ತದೆ ಅಂತ ಏನೇನೋ ವಿಷಯಗಳಿದ್ದಾವೆ. ಯಾವುದಕ್ಕೂ ಕಾದು ನೋಡೋಣ ಫ್ರೆಂಡ್ಸ್. 6 ಗಂಟೆ ಬರ್ತೀನಿ ಅಂತ ಹೇಳಿದ್ನ. ಅವ್ರ ಕಾಲಿಗೆ ಇಲ್ಲಿಂದ ಡಿಸ್ಕಸ್ ಆಗೋಣ ಅಂತ ಮಾಡಿದ್ದೀವಿ. ನೋಡೋಣ ಫ್ರೆಂಡ್ಸ್, ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿರೋರು ಯಾರು ಅವರಿಗೆ ಹೊಡಿಬೇಕು ಅಥವಾ ಏನೋ ಮಾಡಬೇಕು ಅಂತೇಳಿ ಬಂದವರು ಯಾರು ಅಲ್ಲ. ಜಸ್ಟ್ ಒಂದು ಇದು ಮಾಡಿ ನೋಡಿ ಫ್ರೆಂಡ್ಸ್, ಇದು ಯಾರು ಅಂತೇಳಿ ಗೊತ್ತೇ ಇರುತ್ತೆ. ಎಲ್ಲ ಕೇಳ್ತಾರೆ. ಇಲ್ಲ ಬ್ರೋ, ಯಾವ್ದು ಬ್ರೋ ಚಾನಲ್ ನಿಮ್ಮದು? ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಅಂತ. ಸ್ಟಾರ್ ಕನ್ನಡ ಅಂತೆ. ಹಾಯ್ ಬ್ರೋ, ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ಗೆ. ಕನ್ನಡ ಗೆಲ್ಲಬೇಕು ಯಾವತ್ತಿದ್ರು. ಇನ್ನೊಂದ್ಸತಿ ಹೇಳು ಬ್ರೋ. ಕನ್ನಡ ಗೆಲ್ಲಬೇಕು ಯಾವತ್ತಿದ್ರು. ಇವಾಗ ಇವ್ರು ಈ ಥರ ಮಾತಾಡಿದ್ರಲ್ಲ ಬ್ರೋ, ಅದಕ್ಕೆ ಏನು ಹೇಳ್ತೀರಾ? ಬರಲಿ, ಬಂದಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅದಾದ್ಮೇಲೆ ಲಾಸ್ಟಿಗೆ ಫೈನಲ್ ಡಿಸಿಷನ್ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ಅವ್ನು ಬರ್ತಾನೆ ಬರಲ್ಲ ಅಂತ ಡೌಟ್ ಇದೆ, ನೋಡೋಣ ಫ್ರೆಂಡ್. ನಾನು ಬರಲ್ಲ ಅಂದ್ಕೊಂಡಿದ್ದೀನಿ ಬ್ರೋ. ನನ್ನ ಪ್ರಕಾರನೂ ಬರಲ್ಲ ಅಂದ್ಕೊಂಡಿದ್ದೀನಿ, ಅಷ್ಟೆಲ್ಲ ಮೀಟ್ರಿಲ್ಲ ಅಂದ್ಕೊತೀನಿ. ನಿಮಗೆ ಇವ್ರು ಗೊತ್ತಿರುತ್ತೆ ಯಾರು ಅಂತ ಹೇಳಿ. ಹಾಗೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿರೋರೆಲ್ಲ ಶಾಂತ ರೀತಿಯಿಂದನೇ ವರ್ತಿಸ್ತಾ ಇದ್ದಾರೆ. ಇಲ್ಲಿ ಇರೋರು ಯಾರು ಅವನಿಗೆ ಹಲ್ಲೆ ಮಾಡಬೇಕು ಅಂತ ಏನು ಬಂದಿರಲ್ಲ, ಕನ್ನಡದ ಪವರ್ ಏನು ಅಂತ ತೋರಿಸೋದಕ್ಕೋಸ್ಕರ ಬಂದಿದ್ದಾರೆ. ಇನ್ನು ಈಗ ಆಲ್ರೆಡಿ
ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೂ ಜನ ಒಟ್ಟಾಗ್ತಾರೆ. ಆ್ಯಸ್ ಎ ನಮ್ಮ ಪ್ರಕಾರ ಇಷ್ಟು 6 ಗಂಟೆ ತನಕ ನಾವು ಡಿಸ್ಕಸ್ ಆಗೋದು 6:15 ಅಂತ ಹೇಳಿದ್ದೀವಿ. 6:15 ಹಿಂಗೆ ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಟೈಮ್ ಆಗ್ಬೋದು. ನಾನು ಹೇಳೋದೇನು ಅಂದರೆ ವೀಡಿಯೋದಲ್ಲೇ ಬಂದರೆ ಬಾಯಿ ಮಾತಿಂದ ಹೇಳ್ಬಿಟ್ಟು ಅರ್ಥ ಮಾಡ್ಸೋಣ. ನಾವು ಅವ್ರಿಗೆ ಗಲಾಟೆ ಮಾಡೋದಿಲ್ಲ, ಕೈ ಎತ್ತೋದು ಮಾಡಿದ್ರೆ ಮನೇಲಿ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಅವ್ರಿಗೆ ಆನ್ಸರ್ ಕೊಡೋಕ್ಕೆ ಯಾರೂ ಬರಲ್ಲ, ಇಲ್ಲಿ ಪೊಲೀಸರು ಬರಲ್ಲ, ನಾವೇ ಹೋಗ್ಬೇಕಾಗುತ್ತೆ. ನೋಡಿಕೊಂಡು ಹುಷಾರಾಗಿ ಮಾತಾಡಿ, ಓಕೆನಾ? ಕೈಯೆಲ್ಲ ಮಾಡೋಕ್ಕೂ ಹೋಗ್ಬೇಡ್ರಿ. ಎಲ್ರಿಗೂ ಹೇಳೋದು ಒಂದೇ. ಸೊ ಇನ್ನೂ 6:00ವರೆಗೂ ಇಲ್ಲೇ ಇರ್ತೀವಿ. ಅಪ್ಪ ನೀನು ಬಂದಿಗಾಗಿ ಎಲ್ಲ ಕನ್ನಡಿಗರು ಕಾಯ್ತಾ ಇದ್ದೀವಿ. ಬಂದು ಏನು ಮಾತಾಡಬೇಕು, ಏನು ಮಾಡ್ಬೋದ್ರು ಮಾಡ್ಬೋದು. ಬಂದರೆ ಏನೋ ಮಾಡ್ಬೋದು, ನೀನು ಬರ್ತಾ ಇಲ್ಲ. ಬಟ್ ನೀನು ಎಲ್ಲಿಗೂ ನಮಗೆ ಗೊತ್ತಿಲ್ಲ. ನಿಮ್ಮ ಸ್ಟೇಟಸ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ, ನೀವು ಏನೂ ಸ್ಟೇಟಸ್ ಅಪ್ಲೋಡ್ ಮಾಡಿಲ್ಲ. ಆಲ್ಮೋಸ್ಟ್ 7 hours ಬ್ಯಾಕ್ ಬರ್ತಾ ಇದ್ದೀನಿ ಅಂತ ಬಿಟ್ಟು ಒಂದು ಫ್ಲೈಟಲ್ಲಿ ಹಾಕೊಂಡ್ಬಿಡೋದು, ಸ್ಟೋರಿ ಹಾಕಿದೆ ಹಾಕ್ಬಿಟ್ರೆ ಇನ್ನೇನು ಮಾಡಿಲ್ಲ. ಅಷ್ಟು ಭಯ ಇದ್ದರೆ ಈ ಥರ ವಿಡಿಯೋ ಮಾಡಿಕೊಂಡು ರೀಲ್ಸ್ ಅಪ್ಲೋಡ್ ಮಾಡಿಕೊಂಡು ಮಾಡಬಾರ್ದಾಗಿತ್ತು. ನೀನು ಮೇ ಬಿ ನೀನು ಪ್ರಚಾರಕ್ಕೋಸ್ಕರ ಮಾಡಿರ್ತೀಯಾ, ನಿನಗೆ ಒಳ್ಳೆ ಪ್ರಚಾರ ಸಿಕ್ಕಲಿ ಅಂತ ಹಾರೈಸ್ತೀರ. ಗಾಡಿಯಲ್ಲಿ ಎಳನೀರನ್ನು ತಗೊಂಡ್ಬಂದಿದ್ದೀವಿ. ಏನಕ್ಕೋಸ್ಕರ ನೀವೆಲ್ಲ ಅಂದ್ಕೊಂಡಿರ್ಬೋದು, ಅದಕ್ಕೆ ಸಗಣಿ ಹೊಡಿತೀವಿ, ಬಟ್ಟೆ ಹೊಡಿತೀವಿ, ಬಸಿ ಬಡಿತೀವಿ ಅಂತ. ಕನ್ನಡಿಗರ ಸಂಸ್ಕೃತಿ ಏನು ಗೊತ್ತಾ? ನೀರು ಕೇಳಿದ್ರೆ ಪಾನಕ ಕೊಡ್ತಕ್ಕಂಥದ್ದು ಕನ್ನಡಿಗರ ಸಂಸ್ಕೃತಿ. ಆ ರೀತಿ ಎಳನೀರನ್ನ ಕೊಟ್ಟು ಅದಕ್ಕೆ ನಮ್ಮ ಇವತ್ತು ಕನ್ನಡಿಗರ ಆದ್ರೆ ಇವತ್ತು ಇಲ್ಲೇ ಬಾಳಿ ಬದುಕ್ತಾ ಇರ್ತಕ್ಕಂಥವ್ರು ಹೇಳ್ತಾರೆ ಕನ್ನಡ ಇದು ಸಿಟ್ ಲ್ಯಾಂಗ್ವೇಜ್ ಇನ್ನೊಂದು ಮತ್ತೊಂದು ಅಂತ ಏನು ಬಳಕೆ ಮಾಡ್ತಾರಲ್ಲ ವಲಸಿಗರು, ಅಂಥವ್ರಿಗೆ ನೀವು ನಮ್ಮ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರ. ನೆಲಕ್ಕೆ ಭಕ್ತಿ ಕ್ಷಮಾಪಣೆ ಕೆಲ್ಸಿರ್ತೀವಿ. ನಮ್ಮನ್ನ ಕೆಣಕ್ದವ್ರ ಪಾಲಿಗೆ ನಮ್ಮ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದಂಥವ್ರ ಪಾಲಿಗೆ, ನಮ್ಮನ್ನ ಅವಮಾನಿಸಿದಂಥವ್ರ ಪಾಲಿಗೆ ನಾವು ಯಾವತ್ತಿಗೂ ರೇಸಿಸ್ಟ್ಗಳೇ. ನಾವು ಕನ್ನಡಕ್ಕೋಸ್ಕರ ರೋಡಿಗಳಾಗೋದಕ್ಕೂ ರೆಡಿ ಇರುವಂಥವ್ರು ರೇಸಿಸ್ಟ್ಗಳಾಗೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ನಿಜವಾದ ರೇಸಿಸ್ಟ್ಗಳು ಯಾರು ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಮಾಲೊಳಗೆ ಒಂಥರನೇ ಯಾರೋ ಇದ್ದಾರೆ ಅಂತ ಅಂದರು. ಅಷ್ಟೊತ್ತಿಗೆ ಅವ್ರನ್ನ ಯಾವುದಲ್ಲ ಅಂತ ನೋಡ್ಕೊಬರೋದಕ್ಕೆ ಒಂದು 4 ಜನ ನಾವು ಹೊರಟ್ವಿ. ಕಡೆಗೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಢವರಾಜ್ ಅವರು ಎಂಟ್ರಿ ಕೊಟ್ಟರು. ಹಾಗೆ ಕಡೆಗೆ ಅವ್ರ ಜೊತೆಗೆಲ್ಲ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಇರೋದು ಹೌದಲ್ಲ ಅಂತ ನೋಡ್ಕೊಬರೋಣ ಅಂತೇಳಿ ಮಾಲೊಳಗೆ ಹೋದ್ವಿ. ಕೊನೆಗೂ ಫ್ರೆಂಡ್ಸ್ ಅವನಲ್ಲಿರಲಿಲ್ಲ. ಅವನಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ, ಗಂಡಸ್ತಾನೆ ಇಲ್ಲ ಅಂತೇಳಿ ಗೊತ್ತಾಯಿತು. ಹಾಗೆ ಎಲ್ಲ ಡಿಸ್ಪ್ಯಾಚ್ ಆದರು, ನಾವು ಕೂಡ ಡಿಸ್ಪ್ಯಾಚ್ ಆದ್ವಿ. ನಮ್ಮ ರೂಮಲ್ಲಿ ನಿಮ್ಮ ಬೈಗಳಕ್ಕೆ ಒಂದು ಸ್ಪೆಷಲ್ ಫ್ಯಾನ್ ಬೇಸ್ ಇದೆ. ಆ್ಯಕ್ಚುಲಿ ಅದೊಂದು ಲಾಕ್ಡೌನ್ ಪೀರಿಯಡ್ ಮುಗಿದಾದ್ಮೇಲೆ ಹಾಸ್ಟ್ಲಿಗೆ ಬಂದಾದ್ಮೇಲೆ ಎಲ್ಲ ನಿಮ್ಮ ಲೈವ್ ಸ್ಟಾರ್ಟ್ ಆದರೆ ನಿಮ್ಮ ಗೇಮ್ ಪ್ಲೇ ನೋಡೋದಕ್ಕಿಂತ ಬೈಗಳೇ ಕೇಳಬೇಕು ಅಂತಲೇ ರೂಮಲ್ಲಿ ಒಂದು ಸ್ಪೆಷಲ್ ಒಂದು ದುಡ್ಡು ಸ್ಪೀಕರ್ ತಂದಿಟ್ಕೊಂಡು ಅದರಲ್ಲಿ ಹಾಕೊಂಡು ಆ ರೀತಿ ನೋಡ್ತಾಯಿದ್ರು ಫ್ರೆಂಡ್ಸ್. ಅದರಲ್ಲಿ ಒಬ್ಬ ನಮ್ಮ ರೂಮಲ್ಲಿ ಒಬ್ಬ ಪಬ್ಜಿ ಪ್ಲೇಯರ್ ಇದೆ, ಅವ್ನ ಕಡೆಯಿಂದ ನಿಮಗೆ ಚಾನಲ್ ನಮ್ಮ ರೂಮಲ್ಲಿ ಎಲ್ಲರಿಗೂ ರೆಫರ್ ಆಗಿದ್ದು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾಯ್ತು ಒಂದು ಸ್ವಲ್ಪ ಗೈಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಕಂಟೆಂಟ್ಗಳು ಹಿಂಗೆ ಕೊಡ್ತಾ ಇರ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಇನ್ನೂ ಇದೇ ಥರ ಮಾಡಿ. ಸೊ ಸ್ನೇಹಿತರೆ, ಇವ್ರ ಚಾನಲ್ಲು ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಅಂತ. ದಯವಿಟ್ಟು ಕನ್ನಡ ಕಂಟೆಂಟ್ ಮಾಡೋರನ್ನ ಬೆಳೆಸಿ. ಹಾಗೆ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ. ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ಗೆ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ. ನಿಮ್ಮ ಬೆಂಬಲ ಸದಾ ಇರಲಿ. ಫ್ರೆಂಡ್ಸ್ ಅಂದ್ಕೊಂಡಂಗೆ ಅವನಂತೂ ಬಂದಿಲ್ಲ. ನಾವು ಆ್ಯಸ್ ಇಟ್ ಈಸ್ ಎಲ್ಲ ಹೇಳ್ತಾಯಿದ್ರು, ಬಂದ ತಕ್ಷಣ ಅವ್ನು ಬರೋದಿಲ್ಲ ಅಂತೇಳಿ. ಒಂದು ವಿಷಯ ಅಂತ ಗೊತ್ತಾಯಿತು, ಏರ್ಪೋರ್ಟಿಗೆ ಮಾತ್ರ ಬಂದಿದ್ದ ಅಂತ ಹೇಳಿ, ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದೆ ಅಂತೇಳಿ ಮಾತ್ರ ವಿಷಯ ಗೊತ್ತಾಯಿತು. ಬಟ್ ಅದೇ ರೀತಿ ನೀವು ನೋಡ್ಬೋದು ಫ್ರೆಂಡ್ಸ್ ಈಗೆಲ್ಲ ಹೋಗ್ತಾಯಿದ್ದಾರೆ, ಫೋಟೋ ಸೆಷನ್ ಕೂಡ ನಡೀತಿದೆ. ಅಂದರೆ ಬಂದು ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಬಂದಿರೋ ಅವ್ರ ಜೊತೆಗೆ ಫ್ಯಾನ್ ಬೇಸ್ ಇರುತ್ತಲ್ಲ, ಎಲ್ಲ ಫೋಟೋಶೂಟ್ ಬರ್ತೀನಿ ಅಂದರೆ. ಈಗ ನಾನು ಇಲ್ಲಿಂದ ಹೊರಡೋಣ ಅಂಥೇಳಿ, ಹೊರಡೋಣ ಅಂದರೆ ಮೀನ್ಸ್ ಈ ಲೋಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ, ಕನ್ನಡ ಪರವಾಗಿ ಮಾಡೋಣ ಅಂತ ಇದೊಂದು ಲೋಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನು ಬೇಜಾರಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್.